ಒಂದು ಕಡೆ RSS ಪ್ರಚಾರಕರಾಗಲಿ ಸ್ವಯಂ ಸೇವಕರಾಗಲಿ ರಾಜಕೀಯ ಪಕ್ಷದ ರಾಜಕೀಯ ಮಾಡಬಾರದು ಅಂತ RSS ಹೇಳಿದ್ರೆ ಆ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ RSS ಹೇಳುತ್ತೆ ನಾವು ಎಲ್ಲೂ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ. ಆದರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು MP MLAಗಳೆಲ್ಲ ಸಂಘ ಪರಿವಾರದವರೇ ಆಗಿದ್ದಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಪರೋಕ್ಷವಾಗಿ RSS ಇವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಇವರು ಪರೋಕ್ಷವಾಗಿ ಇವ್ರನ್ನೆಲ್ಲ ಮುಂದೆ ಬಿಟ್ಟು RSS ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಷ್ಟೇ. ಅವರು ಪರೋಕ್ಷವಾಗಿ RSS ಅವರು ಬಂದರೆ ತಾಲಿಬಾನ್ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ.